ನಾಳೆ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೌಂಟಿಂಗ್ ಆಗುತ್ತೆ ನಾಳೆ. ಇವತ್ತು ದೊಡ್ಡ ಡ್ರಾಮಾ. BJP ಅವರು ಆಲ್ರೆಡಿ ಆಮ್ ಆದ್ಮಿ ಪಕ್ಷದಲ್ಲಿ ಯಾರ್ಯಾರು ಗೆಲ್ಲಬಹುದು ಅಂತಿದೆಯಲ್ಲ ಅವ್ರನ್ನ ಅಪ್ರೋಚ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಂತೆ. ಗೆಲ್ಲಬಹುದಾದಂಥವ್ರನ್ನ ಅಪ್ರೋಚ್ ಮಾಡಿ, ನಾವೇ ಹತ್ತತ್ರ ಬರ್ತೀವಿ ಮೆಜಾರಿಟಿಗೆ, ನೀವು ಬಿಟ್ಟು ಬಂದುಬಿಡಿ ನಮ್ಮ ಕಡೆ, 15 ಕೋಟಿ ರೂಪಾಯಿ ಕೊಡ್ತೀವಿ, ಕ್ಯಾಶ್ ಕೊಡ್ತೀವಿ 15 ಕೋಟಿ, ಜೊತೆಗೆ ಸರ್ಕಾರ ಆದಮೇಲೆ ನಿಮ್ಮನ್ನು ಮಿನಿಸ್ಟ್ರು ಮಾಡ್ತೀವಿ ಅಂತ ಆಫರ್ ಮಾಡೋದಕ್ಕೆ ಶುರು ಮಾಡಿದಾರಂತೆ. 16 ಜನರಿಗೆ ಫೋನ್ ಕಾಲ್ಗಳು ಬಂದಿದ್ದಾವಂತೆ. ಅರವಿಂದ್ ಕೇಜ್ರಿವಾಲ್ರೇ ಆರೋಪ ಮಾಡಿದ್ರು ಇದನ್ನು. 70 ಜನ ಅಭ್ಯರ್ಥಿಗಳನ್ನು, ಡೆಲ್ಲಿಯಲ್ಲಿ 70 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, 36 ಗೆದ್ದಂಥವರು ಅಧಿಕಾರಕ್ಕೆ ಬರ್ತಾರೆ. ಆಮ್ ಆದ್ಮಿ ಪಕ್ಷದ 70 ಜನ ಅಭ್ಯರ್ಥಿಗಳನ್ನು ಕರೆಸಿ ಮೀಟಿಂಗ್ ಮಾಡಿದ್ರು ಇವತ್ತು. ಇದು ಇಂಥ ನಂಬರಿಂದ ಕಾಲ್ ಬಂದಿತ್ತು ಅನ್ನೋದಕ್ಕೆ ಪ್ರೂಫ್ ಆಗಿ ಆಮ್ ಆದ್ಮಿ ಪಕ್ಷದವರು ಇವತ್ತು ಕೊಟ್ಟಿದ್ದದು. ಫೋಟೋ ಪರ್ವೇಶ್ ಶರ್ಮಾದಿದೆ, BJP ಮುಖಂಡ ಪರ್ವೇಶ್ ಶರ್ಮಾ, ಈ ಕೇಜ್ರಿವಾಲ್ ವಿರುದ್ಧದ BJP ಕ್ಯಾಂಡಿಡೇಟ್ ಪರ್ವೇಶ್ ಶರ್ಮಾ. DPಲಿ ಆ ಫೋಟೋ ಇದೆ ನೋಡಿ, BJP ಅವರಿಂದ ಬಂದಿದ್ದು ಫೋನ್ ಇದು ಅಂತ ಟ್ವೀಟ್ ಇದು. 15 ಕೋಟಿ ರೂಪಾಯಿ ಮತ್ತು ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ ಅಂಥೇಳಿ ಆಫರ್ ಕೊಡ್ತಾ ಇದ್ದಾರಂತೆ. 16 ಫೋನ್ಗಳು ನಮಗೆ ಬಂದಿದ್ದಾವೆ, 16 ಫೋನ್ ಬಂದಿದ್ದಾವೆ. ಕೆಲವು ಏಜೆನ್ಸಿಗಳು ಹೇಳ್ತಾ ಇದ್ದಾವೆ BJP 55 ಕ್ಷೇತ್ರ ಗೆಲ್ಲಬಹುದು ಅಂತ. 55 ಕ್ಷೇತ್ರ ಗೆಲ್ತಾರೆ ಅನ್ನೋದಿದ್ರೆ ನಮ್ಮ ಅಭ್ಯರ್ಥಿಗಳು ಇವ್ರು ನಮ್ಮ MLAಗಳು ಯಾಕೆ ಬೇಕು ಇವ್ರಿಗೆ? ನಮ್ಮ MLAಗಳು ಯಾಕೆ ಬೇಕು? ನಮ್ಮ ಒಬ್ಬ ಅಭ್ಯರ್ಥಿಯು BJP ಕಡೆಗೆ ಹೋಗೋದಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಸಂಜಯ್ ಸಿಂಗು, ಅರವಿಂದ್ ಕೇಜ್ರಿವಾಲ್ ಹೇಳಿದ 16 ಜನರಿಗೆ ಫೋನ್ ಬಂದಿದೆ ಅಂತ. ಸಂಜಯ್ ಸಿಂಗ್ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದರವರು 7 ಜನರಿಗೆ ಫೋನ್ ಬಂದಿದೆ ಅಂದರು. 15 ಕೋಟಿ ಇದೆ ಹೇಳ್ತಿದ್ದಾರೆ ಅವರು. ಕೇಳಿಸ್ಕೊಳ್ಳಿ ಇಬ್ಬರು ಹೇಳಿದ್ದು. 7 विधायकों के पास 15-15 करोड़ रुपए लेकर पार्टी छोड़ने का, पार्टी तोड़ने का, भारतीय जनता पार्टी में शामिल होने का ऑफर अब तक आ चुका है. 7 विधायकों के पास, आम आदमी पार्टी के 7 विधायक जो चुनाव लड़ रहे हैं, उनके पास फोन आया भारतीय जनता पार्टी के उन तत्वों के द्वारा. एक दो से मुलाकात करके भी ऑफर दिया गया कि जिसमें कि वो 15 करोड़ रुपए देने के लिए बात कर रहे हैं और आम आदमी पार्टी छोड़कर भारतीय जनता पार्टी के साथ तोड़फोड़ करके सरकार बनाने के लिए शामिल होने की बात. ಎಕ್ಸಿಟ್ ಪೋಲ್ಗಳು ಮೊನ್ನೆ ಬಂದಿದ್ದ ಎಕ್ಸಿಟ್ ಪೋಲ್ಗಳ ವಿವರಗಳನ್ನು ತೋರಿಸಿದ್ದೀವಿ ನಿಮಗೆ. 10 ಎಕ್ಸಿಟ್ ಪೋಲ್ಗಳು ಬಂದವು. ಅವುಗಳ ಪೈಕಿ 7 BJP ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾವೆ, 3 ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾವೆ. 10 ನೋಡಿದ ನಂತರ ಈ ರಾಜಕೀಯ ಸರ್ಕಸನ್ನು ಆಳವಾಗಿ ತಿಳ್ಕೊಂಡಂಥವ್ರು ಆಕ್ಸಿಸ್ ಮೈ ಇಂಡಿಯಾದವ್ರು ಏನು ಹೇಳ್ತಾರೆ ನೋಡೋಣ ಅಂತಂದರು. ಪ್ರದೀಪ್ ಗುಪ್ತಾ ಸರ್ವೇದ ಆಕ್ಸಿಸ್ ಮೈ ಇಂಡಿಯಾ ಈಸ್ ಹಿಸ್ ಏಜೆನ್ಸಿ. ಅವರೇನು ಹೇಳ್ತಾರೆ ಅಂತ ನೋಡಿದ್ರೆ ಅವರು 45ರಿಂದ 55 BJP, ಆಮ್ ಆದ್ಮಿ ಪಕ್ಷ 15ರಿಂದ 25ಕ್ಕೆ ಬರುತ್ತೆ, ಕಾಂಗ್ರೆಸ್ ಖಾತೆ ತೆರೀಬಹುದು ಅಥವಾ 0 ಆಗಬಹುದು ಅಂತ ಹೇಳ್ಬಿಡ್ತು ಆಕ್ಸಿಸ್ ಮೈ ಇಂಡಿಯಾದ. ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಕ್ಷೇತ್ರವಾರು ಹೇಳಿದ್ದಾರೆ, ಅರವಿಂದ್ ಕೇಜ್ರಿವಾಲೇ ಗೆಲ್ಲೋದು ಕಷ್ಟ ಅಂತಿದ್ದಾರೆ ಅವರು. ಟಫ್ ಫೈಟ್ ಇದೆ ಅರವಿಂದ್ ಕೇಜ್ರಿವಾಲ್ರಿಗೆ ಅಂತ. ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ, ಅವ್ರು ಸೋತರು ಏನು ಆಶ್ಚರ್ಯ ಪಡಬೇಡಿ ಅಂತ ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಹೇಳಿದ್ದು. ಆತಿಶಿ ಸಿಂಗ್ ಮಲ್ರೇನಾ ಅಂದರೆ ಹಾಲಿ CM, ಅವರು ಅಲ್ಲಿ ಅಪ್ಪರ್ ಹ್ಯಾಂಡ್ ಇದೆ, ಆತಿಶಿ ಗೆಲ್ಬೋದು. ಬಟ್ ಅರವಿಂದ್ ಕೇಜ್ರಿವಾಲು ಮನೀಶ್ ಸಿಸೋಡಿಯಾ ಗೆಲ್ಲೋದು ಕಷ್ಟ ಇದೆ ಅಂತ ಹೇಳಿದ್ದಾರೆ. ನೋಡೋಣ, ನಾಳೆನೇ ಕೌಂಟಿಂಗ್, ನಾಳೆ ಇಷ್ಟೊತ್ತಿಗಾಗಲಿ ಎಲ್ಲ ಕ್ಲಿಯರ್ ಆಗಿ ಹೋಗಿರುತ್ತೆ. ಹಂಗೆ ಹೇಳಿದ್ದಾರೆ. ಇದಾದ ಮೇಲೆ ಶುರುವಾಗಿರೋ ಸರ್ಕಸ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.